ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ತಂದಿದ್ದೀನಿ. ಇದು ತಮಿಳ್ ಮೇಲೆ ಇರುತ್ತೆ ಸಾಂಗ್ ಅನ್ನೋದು. ಅದಕ್ಕೆ ಕಾಪರೇಟಿವ್ಸಿಂದ ಮ್ಯೂಟ್ನಾಗಿಟ್ಟಕತ್ತಿದ್ದೀನಿ. ಓಕೆನಾ. ನೀವು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊರಿ ಅಲರ್ಟ್ ಮೆಷಿನ್ ಆ್ಯಪಿಂದ. ಅಲರ್ಟ್ ಮೆಷಿನ್ ಆ್ಯಪ್ ಇಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿರಿ. ಓಕೆ, ಪ್ರಾಜೆಕ್ಟ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಒಂದು ಸಲ ತೋರಿಸ್ತೀನಿ ಡೀಟೇಲಾಗಿ ಎಂಡ್ ತನಕ ನೋಡಿರಿ. ಇಲ್ಲಿ ನೋಡಿರಿ, ಪ್ರಾಜೆಕ್ಟ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಇಲ್ಲಿ ಎಡಿಟ್ ಗ್ರೂಪ್ ಆಗಿ ಹೋಗಿ ಇಲ್ಲಿ ನೋಡಿರಿ, ಇಲ್ಲಿ ಗ್ರೂಪ್ಸ್ ಇರುತ್ತೆ. ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿರಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ. ಓಕೆನಾ. ನಿಮ್ಮ ಒಂದು ಫೋಟೋಸ್ ಚೇಂಜ್ ಮಾಡಬೇಕು. ಇಲ್ಲಿ ಒಂದು ಸಲ ತೋರಿಸ್ತೀನಿ. ಈಗ ನೋಡಿರಿ, ಇಲ್ಲಿಂದ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ನಿಮ್ಮ ಒಂದು ಫೋಟೋಸ್ ಇಲ್ಲಿ ಇಡಬೇಕು. ಕಪಲ್ಸ್ ಫೋಟೋ ಇಡಿಸ್ಬೇಕು. ಓಕೆನಾ. ಫೋಟೋ ಇಟ್ಟಿದ್ದೀನಿ. ಇಲ್ಲಿ ನೋಡಿರಿ, ಫೇಸ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದರೆ ಫಿಂಗರ್ ಥರ ಈ ಥರ ಫಿಂಗರ್ ಮೇಲೆ ಈ ಥರ ನೋಡಿರಿ ಈ ಥರ ಅಡ್ಜಸ್ಟ್ ಮಾಡ್ಕೋರಿ. ಇನ್ನೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಮೌಂಟ್ ಆನ್ಸರ್ನಾಗ ಹೋಗಿ ಇಲ್ಲಿಂದ ನಿಮ್ಮ ಒಂದು ಫೋಟೋಸನ್ನು ಈ ಥರ ಇಲ್ಲಿ ನೋಡಿರಿ. ಈಗ ಆಯಿತಾ, ಫೇಸ್ ಚೆನ್ನಾಗಿ ಕಾಣಿಸ್ಬೇಕು. ಆಯಿತಾ, ಈ ಥರ. ಓಕೆನಾ. ಇಲ್ಲಿ ನೋಡಿರಿ ಸೆಟ್ ಆಗಿದೆ. ಇಲ್ಲಿ ಗ್ರೂಪ್ 2 ಅಂತ ಹೋಗಿ ಇಲ್ಲಿಂದ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ಮತ್ತೆ ಒಂದು ಫೋಟೋ ತೊಗೊಂಡು ಕಲರ್ ಫೀಲ್ಡಾಗಿ ಹೋಗಿ. ಓಕೆನಾ. ಮತ್ತೆ ಒಂದು ಫೋಟೋ ಇಲ್ಲಿ ಇಡಬೇಕು. ಆಯಿತಾ. ಇಲ್ಲಿ ನೋಡಿರಿ ಫೇಸ್ ಚೆನ್ನಾಗಿ ಕಾಣಬೇಕು. ಆಯಿತಾ, ಈ ಥರ. ಆಯಿತಾ, ಈ ಥರ ಕಾಣಬೇಕು. ಆಯಿತಾ, ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಆಯಿತಾ. ಮತ್ತು 3ನೇ ಗ್ರೂಪು ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ಮತ್ತೊಂದು ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ. ಓಕೆ, ಮತ್ತೊಂದು ಫೋಟೋ ಇಡಬೇಕು ಇಲ್ಲಿ. ಆಯಿತಾ. ಇಲ್ಲಿ ಫೇಸ್ ಚೆನ್ನಾಗಿ ಕಾಣಬೇಕು ನೋಡಿರಿ. ಇದು ಮೊದಲು ಹೇಳ್ತೀನಿ, ನೀವು ಮೈಂಡ್ನಾಗ ಇಟ್ಕೊರಿ. ಆಯಿತಾ, ಈ ಥರ. ಓಕೆ, ಮತ್ತು 4ನೇ ಗ್ರೂಪ್. ಆಯಿತಾ. ಇಲ್ಲಿಂದ ಎಡಿಟ್ ಗ್ರೂಪಾಗಿ ಹೋಗಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ತೊಗೊಂಡು. ಆಯಿತಾ, ಇಲ್ಲಿಂದ. ಆಯಿತಾ, ಇಲ್ಲಿ ನೋಡಿರಿ ಫೇಸ್ ಚೆನ್ನಾಗಿ ಕಾಣಬೇಕು ನೋಡಿರಿ. ಇದು ಮಾತ್ರ ತಿಳ್ಕೊರಿ. ಆಯಿತಾ, ಇಲ್ಲಿಂದ ನೋಡಿರಿ ಈ ಥರ ಆಯಿತು. ಇದು ಸೆಟ್ ಆಯಿತು ನೋಡಿರಿ. ಆಯಿತಾ, ಇಲ್ಲಿ ನೋಡಿರಿ ಸೆಟ್ ಆಯಿತು. ಓಕೆ, ಇಲ್ಲ ಮತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿರಿ, ಇಲ್ಲಿಂದ ತೋರಿಸ್ತೀನಿ. ಇಲ್ಲಿ ಸೆಟ್ ಆಯಿತು. ಓಕೆ, ಒಂದು ಸಲ ತೋರಿಸ್ತೀನಿ ನಿಮಗೆ. ಸೆಟ್ ಆಯಿತು. ಓಕೆನಾ. ಇಲ್ಲಿ ಫೋಟೋಸನ್ನು ಬರಲಿಲ್ಲ. ಆಯಿತಾ, ಈ ಥರ ನೀವು ಇದು ನೋಡಿರಿ, ಈ ಥರ ಫೋಟೋಸನ್ನು ಬರೋಂಗಿಲ್ಲ. ಆಯಿತಾ. ಇಲ್ಲಿಂದ ಮತ್ತೆ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ನೋಡಿರಿ. ಆಯಿತಾ, ಫೋಟೋಸನ್ನು ಬರೋಂಗಿಲ್ಲ. ಆಯಿತಾ. ಇದು ಇಲ್ಲಿಂದ ಮತ್ತೆ ಇದು ಇಲ್ಲಿ ಹೈಡ್ ಮಾಡ್ಕೋಬೋದು. ಆಯಿತಾ. ಇಲ್ಲಿಂದ ಮತ್ತೆ ಈ ಥರ. ಆಯಿತಾ. ಈಗ ಸ್ಕ್ರೋಲ್ ಮಾಡ್ಕೋಬೇಕು. ಆಯಿತಾ. ಒಂದು ಫೋಟೋ ಇಡ್ತೀನಿ ನೋಡಿರಿ. ಇದು ಒಂದು ಫೋಟೋ ತಗೊಂಡು. ಆಯಿತಾ. ಇಲ್ಲಿ ಮತ್ತೆ ಇದು ಸ್ಕ್ರೋಲ್ ಮಾಡಬೇಕು ಈ ಥರ. ಆಯಿತಾ, ಈ ಥರ. ಆಯಿತಾ. ಮತ್ತೆ ಇಲ್ಲಿ 3 ಕ್ಲಿಕ್ ಮಾಡಿ ಈ ಥರ. ಆಯಿತಾ, 3 ಗ್ರೂಪ್ಸ್. ಆಯಿತಾ, ಈ ಥರ ಎಂಡ್ ತನಕ ಇಡಬೇಕು. ಆಯಿತಾ. ಇಲ್ಲಿ ನೋಡಿರಿ ಮತ್ತೆ ಇದು ಇದಾಗಿದೆ, ನೀವು ಇದು ತಳ್ಕೋಬೇಕು. ಆಯಿತಾ, ಈ ಥರ. ಆಯಿತಾ, ಸೆಟ್ ಆಗಿದೆ ನೋಡಿರಿ. ಆಯಿತಾ, ಈ ಥರ ಮತ್ತೆ ಹೋಗಿ ನೋಡೋಣ ಎಲ್ಲಿ ತನಕ ಬಂದಿದೆ ಅಂತ. ಆಯಿತಾ, ಫೋಟೋಸನ್ನು ನೆಕ್ಸ್ಟ್ ಲೆವೆಲ್ ಇದು ಬಂದಿದೆ ನೋಡಿರಿ ಈ ಥರ. ಆಯಿತಾ, ಇಲ್ಲಿಂದ ನೀವು ಫೋಟೋಸನ್ನು ಇಡ್ಬೋದು ಇಲ್ಲಿ. ಆಯಿತಾ, ಇಲ್ಲಿ ಫೋಟೋಸ್ ಇಡಬೇಕು. ಆಯಿತಾ, ಇಲ್ಲಿ ಮತ್ತೆ ಒಂದು ಫೋಟೋಸ್ ತಗೊಂಡು ಇಲ್ಲಿಂದ ಫೋಟೋಸು ಎಂಡ್ ತನಕ ನೋಡಬೇಕು ನೀವು. ಆಯಿತಾ, ನಿಮಗೆ ಎಲ್ಲ ಡೀಟೇಲಾಗಿ ಅರ್ಥ ಆಗುತ್ತೆ. ಇಲ್ಲಿಂದ ಇಲ್ಲಿ ಫುಲ್ ಕಂಪೋಸಿಷನ್ ಏರಿಯಾ. ಆಯಿತಾ, ಇಲ್ಲಿಂದ ಫುಲ್ ಕಂಪೋಸಿಷನ್ ಏರಿಯಾ. ಇಲ್ಲಿ ಮತ್ತೆ ಒಂದು ಫೋಟೋ ತಗೊಂಡು ಇಲ್ಲಿಂದ. ಆಯಿತಾ, ಮತ್ತೆ ಓಕೆ, ಇಲ್ಲಿಂದ ಫುಲ್ ಕಂಪೋಸಿಷನ್ ಏರಿಯಾ. ಆಯಿತಾ, ಈ ಥರ ಎಲ್ಲ ಫೋಟೋಸನ್ನು ಇಡಬೇಕು. ಆಯಿತಾ, ಈ ಥರ. ಆಯಿತಾ, ಎಲ್ಲ ಫೋಟೋಸ್ ಇಡು. ಇಲ್ಲಿಂದ ಫೋಟೋಸನ್ನು ಇಟ್ಟಬೇಕು. ಫುಲ್ ಕಂಪೋಸಿಷನ್ ಏರಿಯಾ. ಆಯಿತಾ, ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಇದೆ ನೋಡಿರಿ. ಇದು ಸ್ವಲ್ಪ ಇದಾಗಿದೆ, ಅದಕ್ಕೆ ಬರೋಂಗಿಲ್ಲ. 2 ಫೋಟೋಸ್ ಬರ್ಬೋದು. ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಬೇಕು. ಆಯಿತಾ, ಇಲ್ಲಿ ನೋಡಿರಿ, ಇಲ್ಲಿ ಮತ್ತೆ ಒಂದು ಫೋಟೋ ತೊಗೊಂಡು ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ಇಡಬೇಕು. ಸೇಮ್ ನೀವು ಯಾವ್ದು ಫೋಟೋ ಇಡ್ತಿರಲ್ಲ ಅದೇ ಫೋಟೋಸ್ ಮೇಲೆ ಇಡಬೇಕು. ಆಯಿತಾ, ಈ ಥರ. ಮತ್ತು ಇಲ್ಲಿ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ನೋಡಿರಿ, ಇಲ್ಲಿ ಮತ್ತೆ ಒಂದು ಫೋಟೋ ನೀವು ಯಾವ್ದು ಇಟ್ಟಿದ್ರೋ ಈಗ ಅದೇ ಫೋಟೋ ಇಡಬೇಕು. ಆಯಿತಾ, ಈ ಥರ. ಆಯಿತಾ, ಈ ಥರ ಇಡಬೇಕು. ಆಯಿತಾ, ಈಗ ನೋಡೋಣ ನೋಡಿ, ನಿಮಗೂ ತೋರಿಸ್ತೀನಿ. ಆಯಿತಾ, ಈ ಥರ. ಈಗ ನೋಡಿರಿ ಈ ಥರ ಎಲ್ಲ ಫೋಟೋಸನ್ನು ಈ ಥರನೇ ಇಡಬೇಕು ನೋಡಿರಿ. ಎಲ್ಲ ಗ್ರೂಪ್ಸ್ಗಳು 3 ಗ್ರೂಪ್ಸ್ ಇರುತ್ತೆ. ಇಲ್ಲಿಂದ ಫೋಟೋಸು ಮತ್ತು ಇಲ್ಲಿಂದ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ. ಬ್ಯಾಗ್ ಬಂದುಬಿಟ್ಟು ಇಲ್ಲಿಂದ ಮತ್ತೆ ಒಂದು ಈ ಫೋಟೋಗೆ ಎಫೆಕ್ಟ್ ಇರುತ್ತೆ. ಎಫೆಕ್ಟು ಕಾಪಿ ಮಾಡ್ಕೊರಿ. ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಅದಕ್ಕೆ ಜಲ್ದಿ ಹೇಳ್ಕೊತಿದ್ದೀನಿ. ಆಯಿತಾ, ಎಫೆಕ್ಟ್ ಕಾಪಿ ಮಾಡಿಕೊಂಡು ಇಲ್ಲಿಂದ ಮತ್ತೆ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಫೋಟೋಗೆ ಈ ಥರ ಎಫೆಕ್ಟನ್ನು ಪೇಸ್ಟ್ ಮಾಡಿರಿ. ಎಲ್ಲ ಫೋಟೋಸ್ಗೆ ಈ ಥರನೇ ಎಫೆಕ್ಟನ್ನು ಪೇಸ್ಟ್ ಮಾಡಿರಿ. ಆಯಿತಾ, ಈ ಥರ. ಓಕೆ, ಮತ್ತೆ ಈ ಗ್ರೂಪಾಗ ಕ್ಲಿಕ್ ಮಾಡಿ ಇವು 2 ಈಗ ನೋಡಿರಿ ಲಾಂಗ್ ಪ್ರೆಸ್ ಮಾಡಿರಿ. ಇಲ್ಲಿಂದ ಇದು ಕಾಪಿ ಮಾಡ್ಕೊರಿ.
2 ಲೇಯರು ಕಾಪಿ ಮಾಡಿಕೊಂಡು ಆಯಿತಾ. ಮತ್ತು ಇದು ಬ್ಯಾಗ್ ಬಂದುಬಿಟ್ಟು ಇದು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿ ಓಕೆ. ಇಲ್ಲಿ ನೋಡಿರಿ ಇದು ಇಲ್ಲಿ ಪೇಸ್ಟ್ ಮಾಡಬೇಕು ಆಯಿತಾ. ಇಲ್ಲಿ ಪೇಸ್ಟ್ ಮಾಡಬೇಕು ಆಯಿತಾ. ಈ ಥರ ಪೇಸ್ಟ್ ಮಾಡಿರಿ. ಈಗ ಮತ್ತೆ ಇದು ಓಪನ್ ಮಾಡಿ ಇಲ್ಲಿಂದ ಮತ್ತೆ ಇದನ್ನು ಕಾಪಿ ಮಾಡ್ಕೊರಿ. ಇದು ಕಾಪಿ ಮಾಡಿಕೊಂಡು ಆಯಿತಾ. ಇಲ್ಲಿಂದ ಕಾಪಿ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಇಲ್ಲಿ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿ ಇಲ್ಲಿಂದ ಈಗ ತೋರಿಸ್ತೀನಿ ಎಲ್ಲಿ ತರಕ್ಕೆ ಬಂದುಬಿಟ್ಟು ಇದು ಮಾಡಬೇಕು ಅನ್ನೋದು ಆಯಿತಾ. ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ನೀವು ಪೇಸ್ಟ್ ಮಾಡಬೇಕು ಆಯಿತಾ. ಈ ಥರ ಪೇಸ್ಟ್ ಮಾಡಿದ್ರೆ ಎಲ್ಲ ಸೆಟ್ ಆಯಿತು ಓಕೆನಾ. ನಾನು ಹೇಳಿದ್ದೀನಲ್ಲ ಈ ಥರ ವೀಡಿಯೋ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಬೆಸ್ಟ್ ಕ್ವಾಲಿಟಿಯಿಂದ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ.